ಕೊರಗಜ್ಜ ಟೆಂಪಲ್ ಕಿತಾರ್ ಮಂಗೇರಿ ಬಲನಿ ಜೊತೆ ಇದ್ದಾರೆ ನಮ್ಮ ಮಮ್ಮಿ ಆಂಟಿ ಆ್ಯಂಡ್ ಆಂಟಿ 3 ಜನ ಬಂದಿದ್ದಾರೆ. ಇವತ್ತು ನನ್ನ ಲಾಗ್ದಾಗ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಕೊರಗಜ್ಜನ ಬಗ್ಗೆ ತಿಳಿಸ್ಕೊಡ್ತೇನೆ ನಿಮಗೆ. ನಾನು ಮೋಸ್ಟ್ ಫೇವ್ರೇಟ್ ಗಾಡ್ ಅಂತ ಹೇಳ್ಬೋದು. ಆಲ್ ಟೈಮ್ ಫೇವ್ರೇಟ್. ಯಾವಾಗ ನಂಗೆ ಕಷ್ಟ ಆಗಲಿ, ಏನೋ ಒಂದು ಲೈಫ್ದಾಗ ಏನೋ ಆಗೈತಪ್ಪ ಅಂತಂದ್ರೆ ನಾನು ಹೋಗೋದು ಮೊದಲು ಕೊರಗಜ್ಜನ ಕಡೆ. ಸೊ ಏನಾದರೂ ಒಂದು ದಾರಿ ತೋರಿಸ್ತಾರೆ ಕೊರಗಜ್ಜ. ನಾನು ನಂಬಕ್ಕೆ ಸ್ಟಾರ್ಟ್ ಆಗಿಂದ ದೆರ್ ಇಸ್ ಅ ಲಾಟ್ ಆಫ್ ಚೇಂಜಸ್ ಇನ್ ಮೈ ಲೈಫ್. ಸೊ ಕೊರಗಜ್ಜನ ಬಗ್ಗೆ ಸ್ವಲ್ಪ ನನಗೆ ಗೊತ್ತಿರೋ ಮಾಹಿತಿ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಕೊರಗಜ್ಜನ ಮೇನ್ ನೇಮ್ ಬಂದು ಕೊರಗ ತಣಿಯ. ಇವರು 16 ವಯಸ್ಸಿನ ಒಬ್ಬರು ವ್ಯಕ್ತಿಯಾಗಿದ್ದರು. 16 ವಯಸ್ಸಿದಾಗ ಅವ್ರ ತಂದೆ ತಾಯಿಯನ್ನು ಕಳ್ಕೊಂಡ ತಕ್ಷಣ ಭೈರಕ್ಕ ಎಂಬ ಮಹಿಳೆ ಇವರನ್ನು ಸ್ವಂತ ಮಗನಂಗೆ ನೋಡ್ಕೊಳ್ತಿರ್ತಾರೆ. ಭೈರಕ್ಕನ ಮನೆಯಲ್ಲಿ ಬುಟ್ಟಿ ತಯಾರಿಕೆ ಮತ್ತು ವ್ಯಾಪಾರ ಎಲ್ಲ ನಡೀತಿರ್ತೈತಿ. ಸೊ ಕೊರಗಜ್ಜ ಯಾವಾಗ ಎಂಟರ್ ಆಗ್ತಾರಲ್ಲ ಆವಾಗ ಈ ಬುಟ್ಟಿ ತಯಾರಿಕೆ ವ್ಯಾಪಾರ ಎಲ್ಲ ಫುಲ್ ಯಶಸ್ವಿ ಕಾಣಕ್ಕೆ ಸ್ಟಾರ್ಟ್ ಆಗ್ತೈತಿ. ಒಂದು ದಿನ ಗ್ರಾಮದಲ್ಲಿ ದೈವಗಳಿಗೆ ಪೂಜೆ ಮಾಡ್ಬೇಕಂತಂದಿರ್ತೈತಿ. ಸೊ ಆ ಪೂಜೆಗಳಿಗೆ ಈ ಬೈರಾಕಿ ಕುಟುಂಬ ಹೂವು, ಹಣ್ಣು, ತೆಂಗಿನಕಾಯಿ ಮತ್ತು ಎಲ್ಲ ಬಾಳೆಗೊನೆ ಇವನ್ನೆಲ್ಲ ತೊಗೊಂಡು ಹೋಗಬೇಕಾಗಿರ್ತೈತಿ. ಸೊ ಹೋಗ್ಬೇಕಂತಂದು ಅಂದ್ಕೊಳ್ಳುವಾಗ ಇದಕ್ಕೆ 7 ಜನ ಬೇಕಾಗ್ತೈತಿ. ಅದನ್ನೆಲ್ಲ ಹೊತ್ಕೊಂಡು ಹೋಗ್ಬೇಕಂದ್ರೆ 7 ಜನ ಬೇಕಾಗ್ತೈತಿ. ಸೊ ಕೊರಗಜ್ಜ ಒಂದು ಷರತ್ತನ್ನು ಇಡ್ತಾನೆ. ನೋಡ್ರಿ 7 ಜನಕ್ಕೆ ಕೊಡೋ ಆಹಾರ ನನಗೆ ಕೊಡ್ರಿ. ಸೊ ನಾನು ಇದನ್ನ ತೊಗೊಂಡು ಹೋಗ್ತೀನಿ ಅಂತಂದು ಷರತ್ತು ಹಾಕ್ತಾನೆ. ಕೊರಗಜ್ಜ ಬೈರಾಕಿಗೆ ಷರತ್ತನ್ನು ಹಾಕ್ತಾರೆ. ಸೊ ಅದಕ್ಕೆ ಬೈರಾಕಿನೂ ಒಂದು ಸಲ ಆಶ್ಚರ್ಯದಿಂದ ನೋಡಿ ಆ ಷರತ್ತನ್ನು ಒಪ್ಕೋತಾರೆ. ಒಪ್ಕೊಂಡಾದ್ಮೇಲೆ 7 ಜನಕ್ಕೆ ಏನು ಆಹಾರ ಇರ್ತೈತಲ್ಲ ಅದು ಕೊರಗಜ್ಜಗೆ ಕೊಡ್ತಾರೆ. ಕೊಟ್ಟಾದಮೇಲೆ ಅದನ್ನು ಎಲ್ಲನೂ 7 ಜನಕ್ಕೆ ಏನೇನು ತೊಗೊಂಡು ಹೋಗಬೇಕಲ್ಲ ಎಲ್ಲನೂ ಕೊರಗಜ್ಜ ತೊಗೊಂಡು ದೇವಸ್ಥಾನದ ಮುಂದೆ ಗುಡಿ ಮುಂದೆ ಹೋಗಿ ಇಡ್ತಾರೆ. ಗುಡಿ ಮುಂದೆ ಹೋಗಿ ಇಟ್ಟಿಂದ ಅಲ್ಲಿ ಜನಾಂಗ ಎಲ್ಲ ನೀನು ಕೀಳ ಮಟ್ಟದವರು ಅಂತಂದೆಲ್ಲ ಕೀಳಾಗಿ ನೋಡ್ತಾರೆ. ನೋಡಿದಾದ್ಮೇಲೆ ನೀನು ಒಳಗೆ ಹೆಜ್ಜೆ ಇಡಬಾರ್ದು ಅಂತಂದು ಹೇಳ್ತಾರೆ. ಹೇಳ್ದಾದ್ಮೇಲೆ ಕೊರಗಜ್ಜ ನಿಮ್ಮ ಪೂಜೆಗೆ ಎಲ್ಲ ನಮ್ಮ ವಸ್ತು ಬೇಕು, ಬಟ್ ಆದರೆ ನಾವು ಒಳಗೆ ಹೋಗಬಾರ್ದಾ ಅಂತಂದು ಪ್ರಶ್ನೆ ಮಾಡಿ ಬೇಜಾರು ಮಾಡಿಕೊಂಡು ಯಾರೂ ಸ್ಪಂದಿಸಲ್ಲ ಆ ವ್ಯಕ್ತಿ ಮಾತಿಗೆ. ಸೊ ಹೊರಗೆ ಬಂದುಬಿಡ್ತಾರೆ. ಹೊರಗೆ ಬಂದಾದಮೇಲೆ ಅಲ್ಲಿ ಒಂದು ಮರ ಕಾಣ್ತೈತಿ. ಒಂದು ಮರ ಕಾಣಿಸ್ತೈತಿ. ಆ ಮರ ಯಾವುದಪ್ಪ ಅಂದ್ರೆ ಉಪ್ಪಿನಕಾಯಿ ಮಾಡಲು ಬಳಸೋ ಒಂದು ಹಣ್ಣಿನ ಮರ ಆಗಿರ್ತೈತಿ. ಸೊ ಅದನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ಗುಡಿದು ಮೆಟ್ಲಿರ್ತೈತಲ್ಲ ಆ ಮೆಟ್ಲದ ಮೇಲೆ ಹತ್ತಿ ಹರ್ಯಾಕೆ ನೋಡ್ತಾರೆ ಕೊರಗಜ್ಜ ಅವರು. ಆದರೂ ಸಿಗೋದಿಲ್ಲ. ಆ್ಯಂಡ್ ಏನು ಮಾಡ್ತಾರೆ, ಗುಡಿ ಕಳಿಸಿದ ಮೇಲೆ ಹತ್ತಿ ಹರ್ಯಾಕೆ ಟ್ರೈ ಮಾಡ್ತಾರೆ. ಆವಾಗ ಸಿಗ್ತೈತಿ. ಆವಾಗ ಅಲ್ಲಿ ದೇವಾಲಯದಲ್ಲಿದ್ದ ದೈವಗಳೆಲ್ಲ ಸಿಟ್ಟಿಂದ ತನ್ನ ಶಕ್ತಿಯನ್ನು ಮಾಯ ಮಾಡುತ್ತದೆ. ಅಂದಿನಿಂದ ತನಿಯನು ದೈವತ್ವವನ್ನು ಪಡೆದರು ಎಂಬ ನಂಬಿಕೆ ಐತಿ. ಕೊರಗಜ್ಜನಿಗೆ ನಾವು ಮೊದಲನೇ ಸಾರಿ ಬರುವಾಗ ಪೂಜೆ ಅಂತ ಇರೋದಿಲ್ಲ. ಅಲ್ಲಿ ಪ್ರೀತಿಯಿಂದ ಬೀಡ ಚಕ್ಲಿ ಇಟ್ಟು ಕೈ ಮುಗಿತೀವಿ. ಆಮೇಲೆ ಪ್ರಾರ್ಥನೆ ಮಾಡಿದ ಕೆಲಸ ಆದಮೇಲೆ ಬೀಡ ಚಕ್ಲಿಯೊಟ್ಟಿಗೆ ಸರಾಯಿ ಬೋಟ್ ಇಡ್ತೀವಿ. ಅದಕ್ಕಿಂತ ದೊಡ್ಡ ಸೇವೆ ಅಂದರೆ ಕೋಲ ನರ್ತನ ಸೇವೆ. 3,000 ರೂಪಾಯಿ ಖರ್ಚಿದೆ. ನೀವು ಕೈ ಮುಗಿತ ಅಂದ್ಕೊಂಡ್ರೆ ನೀವು ಪ್ರಾರ್ಥನೆ ಮಾಡಿದ ಕೆಲಸ ಆದಮೇಲೆ ಕಂಪಲ್ಸರಿ ಆಗುತ್ತೆ. ಅದು ಕೋಲ ಮಾಡಿದರೆ ಕುರ್ತಿ ರಜ ಅಂತ ಹೇಳಿ ಅದಕ್ಕೆ ಮಾಡಿದರೆ ಅದು ನೀವು ಪ್ರಾರ್ಥನೆ ಮಾಡಿದ ಕೆಲಸ ಆದಮೇಲೆ ಕಂಪಲ್ಸರಿ ಆಗುತ್ತೆ. ಇವತ್ತು ರಿಜಿಸ್ಟರ್ ಮಾಡಿದ್ರು ಅದು 3 ವರ್ಷ ಬೇಕಾಗುತ್ತೆ ನಿಮ್ಮ ಟರ್ನ್ ಬರಲಿಕ್ಕೆ. ಅಷ್ಟು ಪ್ರಾರ್ಥನೆ ಮಾಡಿದ ಕೆಲಸ ಆದವರು ರಿಜಿಸ್ಟರ್ ಮಾಡಿರೋದು ಇದರಲ್ಲಿ 3 ವರ್ಷ ಬೇಕಾಗುತ್ತೆ. ಅದು ಅಷ್ಟು ರಿಜಿಸ್ಟರ್. ಇಲ್ಲಿ ಬೇರೆ ಏನು ವಿಶೇಷವಾಗಿ ಪೂಜೆ ಇಲ್ಲ. ನೀವು ಬೀಡ ಚಕ್ಲಿ ಇಟ್ಟು ಕೈ ಮುಗಿದರೆ ಅದೇ ಪೂಜೆ ಅವರಿಗೆ. ಉತ್ಸವ ಇಲ್ಲ. ಪ್ರತಿ ದಿವಸನೂ ಕೋಲ ಸೇವೆ ಇಲ್ಲ. ಪ್ರತಿದಿನವೂ ಇದೆ. ಸಿಂಪಲ್ ಆಗಿ ಹೇಳುವುದರಲ್ಲಿ ನೋಡುವಂತ ಬಂದರೆ ಇನ್ನೊಮ್ಮೆ ಒಳ್ಳೆಯ ಆಶೀರ್ವಾದದೊಂದಿಗೆ ಅವರು ಕಳಿಸ್ತಾರೆ. ಗುಡಿ ಈಶ್ವರನ ವಿಗ್ರಹಕ್ಕೇನೆ 2.5 ಕೋಟಿ ರೂಪಾಯಿ ಬೇಕು.
ಬರೀ ವಿಗ್ರಹಕ್ಕೇ ಈಗ ರಾಮನ ಕೆತ್ತದ್ನಲ್ಲ ಅರುಣ ಅವರೇ ಇದು ಮಾಡೋದು. 1.5 ಕೋಟಿ ರೂಪಾಯಿ ಬರೀ ವಿಗ್ರಹಕ್ಕೆ ಬೇಕು. 1 ಕೋಟಿ ರೂಪಾಯಿ ಗರ್ಭಗುಡಿಗೆ. ಅದು ಬಿಟ್ಟು ಹೊರಗಡೆ ಸುತ್ತು ದೇವರು ದೇವಸ್ಥಾನಕ್ಕೆ ಒಂದು 2 ಕೋಟಿ, ಒಂದು 6-7 ಕೋಟಿ ಆಗುತ್ತೆ. ಜನಪದ ಪ್ರಕಾರ ಹೇಳ್ಬೇಕಂದ್ರೆ ಇವರು ಜನರಿಗೆ ನಂಬಿಕೆ ಮತ್ತು ಸತ್ಯ, ನ್ಯಾಯ ಮತ್ತು ಬಡವರ ಪರವಾಗಿ ನಿಂತ್ಕೊತಿದ್ರು ಅಂಥ ವ್ಯಕ್ತಿ ಆಗಿದ್ದರು ಇವರು. ಸೊ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನನಗೆ ಗೊತ್ತಿರೋ ಮಾಹಿತಿ ನಿಮಗೆ ತಿಳಿಸ್ಕೊಟ್ಟೀನಿ. ಸೊ ಇನ್ನೂ ನಿಮಗೆ ಎಕ್ಸ್ಟ್ರಾ ಏನೇನು ಗೊತ್ತೈತಿ ನಮ್ಗೆ ಕಮೆಂಟಾಗಿ ತಿಳಿಸ್ಕೊಡ್ರಿ. ಸೊ ಐ ಶುಡ್ ಆಲ್ಸೋ ಲರ್ನ್ ಫ್ರಮ್ ಯು. ಬಾಯ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.